ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಮಾಡಲ್ ಯೂಟ್ಯೂಬ್ ಚಾನಲ್. ಈಗ ಸ್ಟಡಿ ಮಾಡಲ್ ಯೂಟ್ಯೂಬ್ ಚಾನಲ್ ಹೋಗಿ ಅಡ್ವೆಂಚರ್ ಕರ್ನಾಟಕ ಆಗಿದೆ. ಅಂದರೆ ಕಂಟೆಂಟ್ಸ್ ಎಲ್ಲ ಒಂದೇ ಆಗಿರುತ್ತೆ. ಅದು ಅಡ್ವೆಂಚರ್ ಕರ್ನಾಟಕ ಯಾಕಂದರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೇ ಆ ಚಾನಲ್ ನೇಮು ನಾವು ಪ್ರೊವೈಡ್ ಮಾಡಿರೋದು. ಸೊ ಈ ಚಾನಲ್ ಬಗ್ಗೆ ನೇಮ್ ಆ್ಯಂಡ್ ಲೋಗೋ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದರಲ್ಲಿ ಬಿಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಫಾರ್ ಆ್ಯನ್ಯುವಲ್ ಎಕ್ಸಾಮಿಗೆ ಒಳ್ಳೆ ರಿಸಲ್ಟ್ ತಂದು ಕೊಡುವಂತಹ ರಿಸಲ್ಟ್ ಆಗಿರುತ್ತೆ. ಬನ್ನಿ ಈಗ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅನ್ನುತ್ತಾ ಈ ವಿಡಿಯೋದಲ್ಲಿ ಏನಂದರೆ ಸೆಕೆಂಡ್ PUC ಕನ್ನಡ ಪೋಯಮ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಗದ್ಯ ಭಾಗದಿಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್. ಇಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮಿಗೂ 100% ಪೋಯಮ್ಮು ಅವಶ್ಯಕತೆ ಇಲ್ಲ. ಯಾಕಂದರೆ ಇವಾಗಲೇ ಓದ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮಿಗೆ ಪೋಯಮ್ ಓದುವಂತಹ ಅವಶ್ಯಕತೆ ಇರಲ್ಲ. ಆ್ಯಂಡ್ ಅವಾಗ ಓದಲೇಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು. ಪ್ರತಿ ವರ್ಷವೂ ವೀಕ್ ಆಗ್ತಾಯಿದೆ. ಸೊ ಅದಕ್ಕೆ ಈ ವರ್ಷ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕಂದ್ರೆ ಒಳ್ಳೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಸ್ಮಾರ್ಟ್ ವರ್ಕ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮ ಕಡೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತಂದರೆ ಗೌರ್ಮೆಂಟ್ ಅಪ್ಡೇಟ್ಸ್ ಏನೇ ಇದ್ದರೂ ಸಡನ್ನಾಗಿ ಕಳಿಸ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ ಮಾಡಲ್ ಕ್ವಶನ್ ಪೇಪರ್ನ ಹಾಕ್ತಾ ಇರ್ತೀವಿ. ಆ್ಯಂಡ್ ಇದೇ ಥರ ಸ್ಮಾರ್ಟ್ ವರ್ಕ್ ಮೀನ್ಸ್ ಎಲ್ಲ ಕ್ವಶನ್ಸ್ನು ಎಲ್ಲ ಪಾಠನೂ ಎಲ್ಲನೂ ಲೆಸನ್ಸು ಓದ್ತಾ ಇರ್ತೀರ ನೀವು. ಅಷ್ಟು ಓದ್ಕೊಂಡ್ರೆ ನಿಮಗೆ ಏನಂದರೆ ಅದು ಸ್ಟೂಡೆಂಟ್ಸ್ ಇದಲ್ಲ ಅದು, ಓಕೆನಾ. ಸೊ ಯಾವ ಥರ ಓದಬೇಕಂದ್ರೆ ಅಲ್ಲಿರುವಂತಹ ಗೌರ್ಮೆಂಟ್ ಅವರೇ ಕಳಿಸಿರ್ತಾರೆ ಇಷ್ಟನ್ನ ಈ ಥರ ಓದಿ ಅಂತ. ಅದರ್ವೈಸ್ ಹೋಗ್ಬೇಕಂದ್ರೆ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಒಂದು ಚಾನಲ್ನ ಇದೆ. ಸೊ ಅದೇ ನಮ್ಮ ಚಾನಲು. ಅದಕ್ಕೆ ನೀವು ಒಂದು ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಒಂದು ಜಸ್ಟ್ ಲೈಕ್ ಕೊಡಿ. ಆ್ಯಂಡ್ ಪ್ರತಿಯೊಂದು ಇಂಪಾರ್ಟೆಂಟ್ ವೀಡಿಯೋ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ 1 ವರ್ಷ ಆಯಿತು ಈ ಚಾನಲ್ ರನ್ ಆಗೋಕ್ಕೆ. ಇಷ್ಟೇ ತನ ನಾವು ಕೇವಲ ಎಜುಕೇಷನ್ನಲ್ಲಿ 200 ವೀಡಿಯೋ ಆಗಿದ್ರೂ ನನಗೆ ಹೇಳೋದಕ್ಕೆ ಆಗ್ತಾಯಿಲ್ಲ. ಸೊ 4,000 ಜನ ಫಾಲೋವರ್ಸ್ ಇದ್ದಾರೆ. ಈಗ ಈ ಒಂದು ಪ್ರಿಪೇಟರಿ ಎಕ್ಸಾಮ್ ಮುಗಿಯೋಷ್ಟರಲ್ಲೇ 10K ಆಗಬೇಕಂತ ನನ್ನ ಒಂದು ಬಯಕೆ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಆ್ಯಂಡ್ ನಿಮಗೆ ಸ್ಮಾರ್ಟ್ ವರ್ಕ್ ಮಾಡಿಸಿ ಯಾವ ಥರ ಓದಬೇಕಂತ ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಪ್ರತಿಯೊಬ್ಬ ಸ್ಟೂಡೆಂಟ್ಸಿನ ಸಬ್ಸ್ಕ್ರೈಬರು ಈ ಚಾನಲ್ಗೆ ಆ್ಯಂಡ್ ನಮ್ಮ ಒಂದು ಕರ್ನಾಟಕ ರಿಸಲ್ಟ್ಗೆ ಒಳ್ಳೆ ಪ್ರಭಾವ ಬೀರಬೇಕು, ಓಕೆನಾ. ಸೊ ಒಳ್ಳೆ ಕಾಮೆಂಟನ್ನು ಹಾಕಿ. ಆ್ಯಂಡ್ ನಿಮಗೊಂದು ಬೇಡ್ಕೊಳ್ಳೋದೇನೆಂದರೆ ಒಳ್ಳೆ ರಿಸಲ್ಟ್ ತರೋ ಥರ ಕರ್ನಾಟಕಕ್ಕೆ ಒಳ್ಳೆ ರಿಸಲ್ಟ್ ಬರಬೇಕು. ಸೊ ಬರಬೇಕು ಅಂದರೆ ನಾವು ಬೆಸ್ಟ್ ಆಫರ್ ಇದು ಮಾಡ್ತೀವಿ. ಆ್ಯಂಡ್ ಯಾವ ಥರ ಓದಬೇಕು ಅಂತ ಟ್ರಿಕ್ಸ್ ಹೇಳ್ತೀವಿ. ಯಾವ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಕಳಿಸ್ತೀವಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಆಗಲಿ, ಯಾರಂದರೆ ಪಾರ್ವತಿನವರಾಗಲಿ, ಯಶ್ ಆಗಲಿ, ನೆಕ್ಸ್ಟ್ ಮತ್ತು ಇನ್ನೊಬ್ಬರು ಯಾರಂದರೆ ಮೈ ಫೇವ್ರೆಟ್ ಸ್ಟೂಡೆಂಟ್ ಅಂತ ಯಾರಂತ ಅನ್ಸ್ಕೊಂಡಿದ್ದಾರೆ ಅಂದರೆ ಅವರು ಬೆಸ್ಟ್ ಏನೇ ಇದ್ರೂ ನಮ್ಮ ಕಮೆಂಟ್ ಹಾಕಿ ತಿಳಿಸ್ತಾರೆ. ಅವರು ಪಾರ್ವತಿನವರ. ಮತ್ತೊಬ್ಬರು ಇದ್ದಾರೆ ಬಾಯ್ಸಲ್ಲಿ, ಅವ್ರ ಹೆಸರೇನೆಂದರೆ ಯುವರಾಜ್ ಅನ್ನೋರು ಒಬ್ಬ ಬಾಯ್ಸ್ ಕಡೆಯಿಂದ ಒಳ್ಳೆ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು. ಇದೇ ಥರ ನೋಡಿ ಒಬ್ಬರು ವರ್ಷ ಅಂತ ಅವರು ನಾವೊಂದು ವಿಡಿಯೋ ಹಾಕಿರೋದನ್ನು ತಾವು ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದಾರೆ. ಮೀನ್ಸ್ ನಮಗೆ ಇರಿಟೇಡ್, ಮೀನ್ಸ್ ನಮಗೊಂಥರ ಹೇಟ್ ಆಗ್ತಿದೆ. ಏನಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಮಾಡಿದ್ರು ಒಂಥರ ಫೀಲ್ ಆಗುತ್ತೆ. ಅದೆಲ್ಲ ನಾವು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಲೈವಲ್ಲಿ ಬರ್ತೀವಿ. ಸೊ ಜಸ್ಟ್ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ನಿಮ್ದು ಏನಂದರೆ ಓದ್ಕೊಳ್ಳೋದು, ಕರ್ನಾಟಕ ಒಳ್ಳೆ ರಿಸಲ್ಟ್ ತಂದು ಕೊಡೋದು ನಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಛಲ. ಸದಾ ಋಣಿ ನಮ್ಮ ಕರ್ನಾಟಕದ ಉತ್ತಮ ಫಲಿತಾಂಶಕ್ಕಾಗಿ. ನಮ್ಮಲ್ಲಿ ಯಾವುದೇ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದು ಬಿಟ್ಟು ವರ್ಷ ಅನ್ನೋರು ನಗೋ ಸ್ಮೈಲ್ ಆಗಲಿ ಅದೆಲ್ಲ ಯಾಕೆ ಹಾಕ್ತೀರಾ? ಮೀನ್ಸ್ ನಮ್ಗೆ ಅರ್ಥ ಆಗಬೇಕಲ್ಲಿ ನಾವು ಏನು ತಪ್ಪು ಮಾಡ್ತಿದ್ದೋ, ಏನು ಮಾಡ್ತಾಯಿದ್ದೀವಿ ತಪ್ಪು ಎಂಬುದನ್ನು ಅರ್ಥ ಆಗಬೇಕು, ಓಕೆನಾ. ಸೊ ಬನ್ನಿ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಸಿಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೋಗಿ ನೀವು ಆ ಲಿಂಕ್ನ ಒತ್ತಿದ್ರೆ ಡೈರೆಕ್ಟಾಗಿ ಈ ಕ್ವಶನ್ ಪೇಪರ್ ಬರುತ್ತೆ. ಆ್ಯಂಡ್ ಇನ್ನೊಂದು ಚಾನಲ್ ಇದೆ, ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಇದೆ. ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿನೂ ಸಪೋರ್ಟ್ ಮಾಡಿ ಅನ್ನುತ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ.